ಸ್ವಲ್ಪ ಈ ರೀತಿ ಬರ್ನಲ್ ಮೇಲೆ ಪೌಡ್ರ್ ಹಾಕಿ ನೋಡಿ. ದಾರದಲ್ಲಿ ಕಟ್ಟೋದಕ್ಕಿಂತ ಈ ರೀತಿ ವೇಸ್ಟ್ ಆಗಿ ಕಾಫಿ ಪುಡಿ ಆಗಿರ್ಬೋದು, ಬೂಸ್ಟ್ ಹಾರ್ಲಿಕ್ಸ್ ಆಗಿರ್ಬೋದು ಓಪನ್ ಮಾಡಿ ಒಂದನೇ ಟಿಪ್ಸನ್ನು ನೋಡ್ಕೊಂಬರೋಣ. ನಾನಿಲ್ಲಿ ಖಾಲಿ ಆಗಿರುವ ಕೋಲ್ಗೇಟ್ ಪೇಸ್ಟನ್ನು ಟ್ಯೂಬನ್ನು ತಗೊಂಡಿದ್ದೀನಿ ನೋಡಿ. ಇದನ್ನ ಇಲ್ಲಿ ಸೈಡಲ್ಲಿ ಒಂದು ಹೋಲ್ ಕೂಡ ಮಾಡ್ಕೊಂಡಿದ್ದೀನಿ. ಇದು ಏನಕ್ಕೆ ಯೂಸ್ ಆಗುತ್ತಪ್ಪ ಅಂದರೆ, ನಿಮ್ಮ ಮನೆಗಳಲ್ಲಿ ಎಕ್ಸ್ಟ್ರಾ ವೈರ್ಸ್ ಏನಾದರೂ ಅಂದರೆ ಚಾರ್ಜರ್ ವೈರಸ್ ಆಗಿರ್ಬೋದು, ಕೆಲವೊಂದು ವಾಚ್ ಚಾರ್ಜಸ್ ಆಗಿರ್ಬೋದು, ಅವು ಎಲ್ಲಿ ಬೇಕಾದಲ್ಲಿ ಬಿದ್ದೋಗ್ಬಿಡುತ್ತೆ, ನೀಟಾಗಿರಲ್ಲ. TV ವೈರ್ಗಳಾಗಿರ್ಬೋದು, ಮತ್ತೆ ಅವನ್ನ ನೀಟಾಗಿ ಇಡಬೇಕು ಒಂದು ಕಡೆ ಅಂದರೆ ಈ ಐಡಿಯಾ ಮಾಡ್ಬೋದು ನೀವು. ದಾರದಲ್ಲಿ ಕಟ್ಟೋದಕ್ಕಿಂತ ಈ ರೀತಿ ವೇಸ್ಟ್ ಆಗಿರುವ ಖಾಲಿ ಆಗಿರುವ ಕೋಲ್ಗೇಟ್ ಪೇಸ್ಟಿನ ಡಬ್ಬಿ ತೆಗೆದು ಈ ರೀತಿ ತುದಿ ಕಟ್ ಮಾಡಿ ಅದೇ ಕ್ಯಾಪಲ್ಲಿ ಟೈಟ್ ಮಾಡಿಬಿಟ್ರೆ ಒಂದು ಮೂಲೆಯಲ್ಲಿಟ್ಟರೆ ಸಾಕು, ಅದು ನೀಟಾಗಿ ಇರುತ್ತೆ. ನೋಡಿ ಎಷ್ಟು ಟೈಟಾಗಿ ಕೂತಿದೆ ಅಂತ. ಇದೇ ರೀತಿ ಯಾವುದಾದ್ರೂ ಬಾಕ್ಸಲ್ಲಿ ಹಾಕಿ ನೀವು ಇದನ್ನು ಎತ್ತಿಡ್ಬೋದು. ವೇಸ್ಟ್ ಅಂತ ಬಿಸಾಕುವ ಕೋಲ್ಗೇಟ್ ಪೇಸ್ಟಲ್ಲಿ ಎಷ್ಟೆಲ್ಲ ಯೂಸ್ ಮಾಡ್ಕೊಳ್ಬೋದು ನೋಡಿ. ಟ್ರೈ ಮಾಡಿ ನೋಡಿ. ಟಿಪ್ಸನ್ನು ನೋಡ್ಕೊಂಬರೋಣ. ನಾವು ಡೈಲಿ ಕಾಫಿ ಪುಡಿ ಆಗಿರ್ಬೋದು, ಬೂಸ್ಟ್ ಹಾರ್ಲಿಕ್ಸ್ ಆಗಿರ್ಬೋದು ಓಪನ್ ಮಾಡಿ ಒಂದು ಗ್ಲಾಸಿಗೆ ಎಷ್ಟು ಬೇಕೋ ಹಾಕಿ ಮತ್ತೆ ಎತ್ತಿಟ್ಟಾಗ ಅದು ಗಾಳಿಗೆ ಮೆಲ್ಟ್ ಆಗಿಬಿಡುತ್ತೆ ನೋಡಿ. ನಾನಿಲ್ಲಿ ಸ್ವಲ್ಪ ಕಾಫಿ ಪೌಡರ್ನ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಹಾಕ್ಕೊಂಡು ಮಿಕ್ಕಿದಿಷ್ಟು ಕಾಫಿ ಪೌಡರ್ ಇನ್ನೂ ಒಂದು ಕಪ್ಪಿಗಾಗುವಷ್ಟು ಉಳಿದಿದೆ. ಇದಕ್ಕೀಗ ಒಂದು ಅರ್ಧ ಚಮಚದಷ್ಟು ಸಕ್ಕರೆ ಹಾಕಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ರೆ ಸ್ವಲ್ಪ ಕೂಡ ಮೆಲ್ಟ್ ಆಗೋದಿಲ್ಲ. ಈ ರೀತಿ ನೋಡಿ ರೋಲ್ ಮಾಡಿ ಈ ರೀತಿ ಚೆನ್ನಾಗಿ ಫೋಲ್ಡ್ ಮಾಡಿ ಇಟ್ಬಿಟ್ರೆ ಮತ್ತೊಂದು ಟೈಮು ಮೆಲ್ಟ್ ಆಗದಿರ ನಾವು ಕಾಫಿ ಪುಡಿನ ಬಳಸ್ಬೋದು. ಈ ಒಂದು ಟಿಪ್ಸ್ ಅಂತೂ ನಮ್ಮ ಗೃಹಿಣಿಯರಿಗೆ ಬೆಳಗ್ಗೆ ಟೈಮಲ್ಲಿ ಯೂಸ್ ಆಗುತ್ತೆ ನೋಡಿ. ಕಾಫಿ ಟೀ ಮಾಡುವಾಗ ಮೆಲ್ಟ್ ಆಗಿಬಿಟ್ರೆ ಸ್ವಲ್ಪ ಕೂಡ ನಮಗೆ ಟೇಸ್ಟೇ ಹೊರಟೋಗ್ಬಿಡುತ್ತೆ. ಇವಾಗ ಎಷ್ಟು ಬೇಕೋ ಅಷ್ಟು ಕಾಫಿ ಕುಡಿದು ಮಿಕ್ಕಿದನ್ನ ಎತ್ತಿಟ್ಕೊಳ್ಬೋದು. ಬೂಸ್ಟನ್ನು ಕೂಡ ಹಾರ್ಲಿಕ್ಸ್ಗೂ ಕೂಡ ಇದೇ ವಿಧಾನದಲ್ಲಿ ಮಾಡ್ಬೋದು. ನಾವು ಇಲ್ಲಿ ಯೂಸ್ಫುಲ್ ಅಂತಾನೆ ಹೇಳ್ಬೋದು. ನಾವು ಈ ಒಂದು ಬೆಳ್ಳುಳ್ಳಿ ಇಷ್ಟು ದಿನ ರೇಟ್ ಇತ್ತು, ಇವಾಗ ಕಡಿಮೆ ಆಗಿದೆ. ಈಗ ಕಡಿಮೆ ಇರುವಾಗ ತಂದು ಬೆಳ್ಳುಳ್ಳಿ ಪೇಸ್ಟನ್ನು ಮಾಡ್ಕೊಳ್ಬೇಕಂದ್ರೆ ಸಿಪ್ಪೆ ತೆಗೆಯೋದೇ ಕಷ್ಟ ಆಗಿರುತ್ತೆ ನೋಡಿ. ಬೆಳ್ಳುಳ್ಳಿನ ಈ ರೀತಿ ಗ್ರೇಟರಲ್ಲಿ ತುಂಬ ಸುಲಭವಾಗಿ ತೆಗಿಬೋದು ನೋಡಿ. ಇಡೀ ಬೆಳ್ಳುಳ್ಳಿನ ತಗೊಂಡು ಈ ರೀತಿ ಗ್ರೇಟರಿಂದ ಸಿಪ್ಪೆ ಸಮೇತವಾಗಿ ಈ ರೀತಿ ಹೆರ್ಕೊಂಡ್ಬಿಡ್ಬೇಕು. ಈ ರೀತಿ ಎಲ್ಲ ಬೆಳ್ಳುಳ್ಳಿನ ಈ ರೀತಿ ಹೆರ್ಕೊಂಡ್ಬಿಟ್ರೆ ಒಂದು ಸೈಡ್ ಸಿಪ್ಪೆ ಎಲ್ಲ ಬಿಟ್ಟು ಎರಡನೇ ಸೈಡ್ ಸಿಪ್ಪೆ ಬಿಟ್ಕೊಳ್ಳೋ ಹೋಗೋ ಥರ ಇರುತ್ತೆ. ಸುಮ್ಮನೆ ಕೈಯಲ್ಲಿ ಈ ರೀತಿ ಪ್ರೆಸ್ ಮಾಡಿದರೆ ಸಾಕಾಗುತ್ತೆ. 1 ನಿಮಿಷದಲ್ಲಿ ಸುಮಾರು ಬೆಳ್ಳುಳ್ಳಿನ ಸುಲಿಬೋದು. ಈ ವಿಧಾನದಲ್ಲಿ ಮಾಡಿದ್ರೆ ಅಂತೂ ತುಂಬ ಚೆನ್ನಾಗಿ ಬೆಳ್ಳುಳ್ಳಿನ ಸುಲಭವಾಗಿ ನೀವು ಬಿಡಿಸಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟಿಗೆ ಹಾಕೊಳ್ಬೋದು. ನೋಡ್ತಾ ಇರ್ಬೋದು ನಾನು ಅದೆಲ್ಲ ಬಿಟ್ಕೊಂಡ್ಬಿಡುತ್ತೆ. 1 ರೌಂಡ್ ಮೇಲೆ ಸಿಪ್ಪೆ ಎಲ್ಲ ಹೆರೆದ್ರೆ ಒಳಗಡೆ ಸಿಪ್ಪೆನೂ ಬಿಟ್ಕೊಂಡ್ಬಿಡುತ್ತೆ. ಸುಮ್ಮನೆ ಹಿಂಗೆ ಕೈಯಲ್ಲಿ ಅಂದರೆ ಸಾಕು ಬಂದ್ಬಿಡುತ್ತೆ. ನೋಡಿದ್ರಲ್ಲ, ಇದು ಕೂಡ ನಮ್ಮ ಗೃಹಿಣಿಯರಿಗೆ ತುಂಬ ಯೂಸ್ ಆಗುತ್ತೆ ಸ್ನೇಹಿತರೆ. TV ನೋಡ್ತಾನೆ ಈ ಬೆಳ್ಳುಳ್ಳಿನ ಈ ಗ್ರೇಟರ್ನಿಂದ ಹೆರೆದು ಇಟ್ಕೊಂಡ್ಬಿಟ್ರೆ ತಕ್ಷಣದಲ್ಲಿ ಕೈಯಲ್ಲಿ ಈ ರೀತಿ ಒಂದು ಮಿಕ್ಸ್ ಮಾಡ್ತಾ KG ಗಟ್ಟಲೆ ಬೆಳ್ಳುಳ್ಳಿನ ಬಿಡಿಸಿದೇ ಗೊತ್ತಾಗಲ್ಲ ಸ್ನೇಹಿತರೆ. ಕೊನೆ ವಿಡಿಯೋವನ್ನು ನೋಡ್ಕೊಂಬರೋಣ. ನಾವಿಲ್ಲಿ ಬರ್ನಲನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀವಿ. ಗ್ಯಾಸ್ ಬರ್ನಲ್ ಸ್ವಲ್ಪ ದಿನ ಆದಮೇಲೆ ಚೆನ್ನಾಗಿ ಉರಿಯೋದಿಲ್ಲ, ಹಾಗೆ ಕೆಂಪು ಕಲರ್ ಬರುತ್ತೆ ಬೆಂಕಿ. ಅದನ್ನು ಆಗಬಾರ್ದು ಅಂದರೆ ತಕ್ಷಣದಲ್ಲಿ ನೀವು ಹೀಗೆ ಮಾಡ್ಬೋದು. ಪಾಂಡ್ಸ್ ಪೌಡ್ರಲ್ಲಿ ನೀವು ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಬೋದು ನೋಡಿ. ಪಾಂಡ್ಸ್ ಪೌಡರ್ನ ಸ್ವಲ್ಪ ಪೇಪರಿಗೆ ಹಾಕ್ತಿದ್ದೀನಿ. ಈಗ ಬರ್ನಲ್ಲಿಗೂ ಕೂಡ ಸ್ವಲ್ಪ ಪೌಡರನ್ನು ಹಾಕಿ ಈ ರೀತಿ ಬ್ರಷಲ್ಲಿ ಕ್ಲೀನಾಗಿ ಈ ರೀತಿ ಉಜ್ಕೊಂಬಿಡಿ. ಈ ರೀತಿ ಉಜ್ತಾ ಅದರೊಳಗಡೆ ಏನಾದರೂ ಆ ಒಂದು ಹೋಲ್ ಒಳಗಡೆ ಏನಾದರೂ ಕಸ ಸಿಕ್ಕೊಂಡಿದ್ರೆ ನೀಟಾಗಿ ಕೆಳಗಡೆ ಬಿದ್ದುಬಿಡುತ್ತೆ. ನೀವು ಅದನ್ನು ನೆನೆಸಿ ಸ್ವಲ್ಪ ಹೊತ್ತು ವೇಟ್ ಮಾಡಿ ನಂತರ ನೀವು ಅದನ್ನು ಕ್ಲೀನ್ ಮಾಡೋದು ಬದಲು ಈ ರೀತಿ ಫಸ್ಟು ನೀವು ಈ ಒಣ ಬ್ರಷಲ್ಲಿ ಒಂದು ಪೌಡ್ರಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಅದರಲ್ಲಿ ಎಷ್ಟೇ ಒಂದು ಕಸ ಇದ್ರೂ ನೀಟಾಗಿ ಕೆಳಗಡೆ ಬಿದ್ದುಬಿಡುತ್ತೆ. ಈ ವಿಧಾನವನ್ನು ಮಾಡಿ ತಕ್ಷಣದಲ್ಲೇ ನೀವು ಬರ್ನಲನ್ನು ಕ್ಲೀನ್ ಮಾಡ್ಕೊಳ್ಬೋದು. ಏನಾದರೂ ಬೆಂಕಿ ಕೆಂಪು ಕಲರ್ ಬಂದಿದೆ ಅಂದರೆ ಅಲ್ಲಿ ಒಳಗಡೆ ಕಸ ಸಿಕ್ಕಾಕೊಂಡಿದೆ ಅಂತ ಅರ್ಥ. ಹಾಗಾಗಿ ನೀಟಾಗಿ ಉರಿಯೋದಿಲ್ಲ, ಅರ್ಧಂಬರ್ಧ ಸ್ಟವ್ ಉರಿತಾ ಇರುತ್ತೆ ಕೆಲವೊಮ್ಮೆ. ಆ ರೀತಿ ಆಗಬಾರ್ದಂತೆ ತಕ್ಷಣ ತೆಗೆದು ಈ ರೀತಿ ನೀವು ಪೌಡ್ರ್ ಹಾಕ್ಬಿಟ್ಟು ಕ್ಲೀನ್ ಮಾಡ್ಬೋದು. ನೋಡಿ, ಎಲ್ಲ ಅದರೊಳಗಿರೋ ಕಸ ಕರಿ ಎಲ್ಲ ಕೆಳಗಡೆ ಬಿದ್ದಿದೆ. ಇವಾಗ ಎಷ್ಟು ನೀಟಾಗಿ ಕ್ಲೀನ್ ಆಗಿದೆ ನೋಡಿ. ಎಷ್ಟು ಪೌಡ್ರ್ ಜೊತೆಗೆ ಆ ಕರಿ ಕೂಡ ಬಿದ್ದಿದೆ. ಈಗ ನೀರಿಟ್ಕೊಂಡು ಒಂದು ಬೌಲಲ್ಲಿ ಈ ರೀತಿ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಿ
ಬ್ರಷಲ್ಲಿ ಮತ್ತೆ ಈ ರೀತಿ ಉಜ್ಜಿಬಿಟ್ಟು ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ತಕ್ಷಣದಲ್ಲಿ ನೀವು ಬರ್ನಲನ್ನು ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿ ಉರಿಯುತ್ತೆ. ನಾನು ತೋರಿಸ್ತೀನಿ. ನಮ್ಮದು ಸ್ವಲ್ಪ ಕೆಂಪು ಕಲರ್ ಬರ್ತಾ ಇತ್ತು ಗ್ಯಾಸ್ ಉರಿಯುವಾಗ, ಹಾಗಾಗಿ ಈ ರೀತಿ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಈಗ ನೋಡಿ ಕಾಟನ್ ಬಟ್ಟೆಯಲ್ಲಿ ನೀಟಾಗಿ ಒರೆಸ್ಕೊಳ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿದಾಗ ಸ್ವಲ್ಪ ಕಲರ್ ಚೇಂಜ್ ಆಗಿ ಕೆಂಪು ಕಲರಿಗೆ ಏನಾದರೂ ಬೆಂಕಿ ಉರಿತಾ ಇದೆ ಅಂದರೆ ಈ ರೀತಿ ತಕ್ಷಣದಲ್ಲಿ ನೀವು ಕ್ಲೀನ್ ಮಾಡ್ಕೊಳ್ಬೋದು. ಈಗ ಇದು ಕ್ಲೀನ್ ಆಯಿತು. ಈಗ ಸ್ಟವ್ಗೆ ಹಾಕಿ ನಾನು ಗ್ಯಾಸನ್ನು ಅಂಟಿಸ್ತಾ ಇದ್ದೀನಿ. ನೋಡಿ ಈಗ ನೋಡಿ ಕಲರ್ ಕೆಂಪಿಲ್ಲ, ಫುಲ್ ಗ್ಯಾಸಲ್ಲಿ ನಮಗೆ ಬೆಂಕಿ ಉರಿತಾ ಇದೆ. ಈ ರೀತಿ ಉರಿತಾ ಇರಬೇಕು. ಸ್ವಲ್ಪ ಕಲರ್ ಚೇಂಜ್ ಆದರೂ ಕೂಡ ನಾವು ತೋರಿಸಿರುವ ವಿಧಾನದಲ್ಲೇ ಒಮ್ಮೆ ಟ್ರೈ ಮಾಡಿ ನೋಡಿ. ಇವತ್ತಿನ ಎಲ್ಲ ವಿಡಿಯೋಗಳು ನಿಮ್ಗೆ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಯಾವ ವಿಡಿಯೋ ಇಷ್ಟ ಆಯ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋಗೊಂದು ಲೈಕ್ ಮಾಡಿ, ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಹೊಸ ವಿಡಿಯೋಗಳೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಧನ್ಯವಾದಗಳು.